ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಿವತ್ತು ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮು ನಾನು ಅತ್ತೆ ಮನೇಲಿದ್ದೆ. ಅತ್ತೆ ಕೈ ರುಚಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಅತ್ತೆನ ಅಮ್ಮ ಅಂತ ಕರಿತೀನಿ. ಅವರು ಮೀನು ಸಾರು ಮಾಡ್ತಾಯಿದ್ರು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಎಲ್ಪ್ ಮಾಡಿಕೊಡ್ತಾಯಿದ್ರು. ಇದು ಮೀನನ್ನ ಹುಳಿ ಹಾಕ್ಬಿಟ್ಟು ಇಡೋದಕ್ಕೆ ಹುಳಿನ ಕಲಿಸ್ತಾ ಇದ್ದಾರೆ. ನಾನು ಪಪ್ಪಾಯ ಹಣ್ಣಿತ್ತು, ಅದನ್ನು ಕಟ್ ಮಾಡಿಕೊಂಡು ತಿಂತಾಯಿದ್ದೆ. ಇಬ್ಬರು ಸೇರಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿ ಮಾಡಿದ್ರು. ಅವರು ಹೆಲ್ಪ್ ಮಾಡಿಕೊಡ್ತಾರೆಲ್ಲ ಹೆಚ್ಚಿ, ಇವರು ಮಾಡ್ತಾಯಿದ್ರು. ಸಾಮಾನ್ಯ ಅಡುಗೆ ತಿಂಡಿ ಅವರೇ ಮಾಡ್ತಾರೆ. ನಾನೇನಿದ್ರು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿಕೊಡೋದು, ಪಾತ್ರೆ ತೊಳೆಯೋದು ಅದು ಮಾಡ್ತೀನಿ. ಇದೆಲ್ಲ ನನಗೆ ಸ್ವಲ್ಪ ಅಷ್ಟೊಂದು ಬರುತ್ತೆ. ಆದರೂ ನಾವು ಇಲ್ಲಿ ಬಂದಾಗ ಅವ್ರದ್ದು ಟೇಸ್ಟ್ ನೋಡೋಣ ಅಂತಲೇ ಅವ್ರಿಗೇ ಇದು ಮಾಡೋದು. ಮತ್ತು ಇಲ್ಲಿ ರೆಸಿಪಿ ಹೇಳ್ಬೇಕಂದ್ರೆ, ಫಸ್ಟು ಮೀನಿಗೆ ಹುಳಿ ಮತ್ತು ಉಪ್ಪು ಹಾಕಿಟ್ಟಿದ್ರು. ಆಮೇಲೆ ಖಾರಕ್ಕೆ ಈರುಳ್ಳಿ, ಕಾಯಿ, ಖಾರ, ಸಾಂಬಾರ, ಚಕ್ಕೆ, ಲವಂಗ, ಟೊಮೊಟೊ ಎಲ್ಲ ಹಾಕಿ ರುಬ್ಬಿ ಇದು ತವಾ ಫ್ರೈ ಮಾಡಿದ್ದಾರೆ ನನ್ನ ಗಂಡ ನನಗೋಸ್ಕರ. ಎಲ್ಲ ರುಬ್ಬಿ ಆದಮೇಲೆ ತವಾ ಫ್ರೈ ಸ್ವಲ್ಪ ಮಾಡಿದ್ರು ಅಷ್ಟೇ. ನೋಡಿ, ರುಬ್ಬಿರೋ ಮಸಾಲೆನ ಸ್ಟವ್ ಹಚ್ಚಿ ತಪ್ಪಲಿಗೆ ಬಿಟ್ಟು ಇಲ್ಲಿ ಹುಳಿ ಹಾಕಿಟ್ಟಿರೋ ಮೀನನ್ನ ಅದರೊಳಗೆ ಹಾಕೋದು. ಅದು ಕುದಿ ಬಂದಮೇಲೆ ಅಷ್ಟೇ, ಮೀನು ಹುಳಿ ರೆಡಿ. ಹಳ್ಳಿ ಸ್ಟೈಲ್ ಮೀನು ಹುಳಿ ರೆಡಿ. ಇದು ಮುದ್ದೆ ಮಾಡ್ತಾಯಿದ್ದಾರೆ. ಮುದ್ದೆ ಮಾಡಿ ಸಾಂಬಾರು ಬಿಟ್ಕೊಂಡು ತುಂಬ ಚೆನ್ನಾಗಿತ್ತು. ನೀವೊಂದ್ಸಲಿ ಮಾಡಿಕೊಂಡು ಟೇಸ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.